ನಮಸ್ಕಾರ ಎಲ್ಲರಿಗೂ. ಇವತ್ತು ಮತ್ತೆ ನಾನು ತೋಟದ ಕಡೆ ಬಂದಿದ್ದೇನೆ. ನೋಡಿ, ಕೊಳೆ ರೋಗ ಇದ್ದದಂತ ಅವತ್ತು ವೀಡಿಯೋ ಹಾಕಿದ್ದೆಲ್ಲ ಲಾಸ್ಟ್ ಟೈಮ್. ಈಗ ಮತ್ತೆ ಒಂದು 2 ದಿನ ನಾನು ಇಕ್ಕಿದ್ದು ಅಡಿಕೆ ಮತ್ತೆ ಮಳೆ ಬಿಡಲಿಲ್ಲ. ಮತ್ತೆ ಕೂಡ ತುಂಬಾ ಮಳೆ ಬಂತು. ನೋಡಿ ಇಷ್ಟು ಬಿದ್ದಿದೆ. ಇದು 2 ದಿನದ ಕಾಲು. ನೋಡಿ ಇಲ್ಲಿ ಎಲ್ಲ ವೇಸ್ಟ್ ಇದು. ನೋಡಿ ನೋಡಿ ಎಷ್ಟು ಬಿದ್ದಿದೆ. ಇದಿನ್ನು ನದಿಗೆನೆ ಬಿಸಾಡಬೇಕು. ಅದನ್ನು ಇದು ಮಾಡಲಿಕ್ಕೆ ಕ್ಲೀನ್ ಮಾಡಿದರೆ ಕೂಡ ಅದಕ್ಕೆ ಎಂಥ ರೇಟ್ ಕೂಡ ಇಲ್ಲ. 40ರಿಂದ 60 ರೂಪಾಯಿ ಇದ್ದರೆ ಜಾಸ್ತಿ ಅಂದರೆ ಅದು ಈಗ ಕೆಲಸದವರಿಗಿನ ಸರಿ ಆಗ್ತದೆ. ಅದು ಇದು ಮಾಡಿದರೆ ನಾವು ಕೈಯಿಂದನೇ ಕೊಡಬೇಕಾಗ್ತದೆ. ಅದಕ್ಕಾಗಿ ನಾವು ನದಿಗೆನೆ ಬಿಸಾಡಬೇಕಾಗ್ತದೆ. ಇನ್ನು ನೋಡಿ ಮತ್ತೆ ಒಂದು ರಾಶಿ ಉಂಟು ಖಾಲಿ. ನೋಡಿ 2 ದಿನದ ಅಡಿಕೆ. ಮತ್ತೆ ಮಳೆ ಜೋರಾಯ್ತಲ್ಲ, ಹಾಗೆ ಮತ್ತೆ ಬಿದ್ದಿದೆ. ನೋಡಿ ಇಲ್ಲಿ ನೋಡಿ, ಎಲ್ಲ ಕೊಳೆ ಬಿದ್ದು ಎಲ್ಲ ಬಿದ್ದು ಹೋಗಿದೆ. ನೋಡಿ ಹಣ್ಣು ಅಡಿಕೆ ಎಷ್ಟೇ ಸಿಕ್ಕಿದೆ. ನೋಡಿ ಒಂದು ಬುಟ್ಟಿ ಕೂಡ ಇಲ್ಲ. ಇದು 90% ಇದೇ ಬಿದ್ದಿದೆ. ನೋಡಿ ಈ ಥರ ಆದರೆ ನಾವು ಏನು ಮಾಡೋದು? ಇದನ್ನು ನೋಡಿ ಆದಷ್ಟು ಅಧಿಕಾರಿಗಳು ಇದನ್ನು ಪರಿಶೀಲನೆ ಮಾಡಲಿಕ್ಕೆ ಬರಲಿ. ಬೇಕಾದರೆ ನಾವು ಸುಳ್ಳು ಹೇಳುವುದಲ್ಲ. ಎಲ್ಲ ತೋಟಕ್ಕೆ, ಇಲ್ಲಿ ಒಂದು ತೋಟ ಅಂತಲ್ಲ, ಇಲ್ಲಿ ಇದ್ದ ಎಲ್ಲ ತೋಟಕ್ಕೆ ಕೊಳೆರೋಗ ಹಿಡಿದು ಎಲ್ಲ ಸರ್ವನಾಶ ಆಗಿ ಹೋಗಿದೆ. ಇನ್ನೂ ಕೂಡ ಬೀಳ್ತಾನೆ ಉಂಟು. ಎಲ್ಲ ಕೊಳೆ ಹಿಡಿದು ಈ ಥರ ಬಿದ್ದಿದ್ದು ನೋಡಿ.